ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಟಿಎಂಸಿ ಆಂತರಿಕ ಸಮಸ್ಯೆಗಳಿಗೆ ಕಂಡು ಕೇಳರಿಯದ ಟ್ವಿಸ್ಟ್ ಸಿಕ್ಕಿದೆ. 20 ರೆಬೆಲ್ ಎಂಪಿಗಳು ಎನ್ಡಿಎಗೆ ಬೆಂಬಲ ಕೊಡೋದು ಫಿಕ್ಸ್ ಆಗಿತ್ತು. ಆದರೆ ಅವರು ಎಲ್ಲಿ ನಿಂತು ಬೆಂಬಲ ಕೊಡ್ತಾರೆ, ಹೊಸ ಪಾರ್ಟಿಯನ್ನ ಕಟ್ತಾರಾ, ಬೇರೆ ಇನ್ನೇನಾದರೂ ಪ್ಲಾನ್ ಇದೆಯಾ ಅಂತ ನೋಡೋ ಹೊತ್ತಲ್ಲಿ ಆಲ್ರೆಡಿ ಕಟ್ಟಿರೋ ಪಾರ್ಟಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ಇದನ್ನ ಮರ್ಜಿಂಗ್ ಅಂತ ಬೇರೆ ಹೇಳಲಾಗ್ತಾ ಇದೆ. ಆ ಪಾರ್ಟಿಯ ಇತಿಹಾಸ ನೋಡಿದ್ರೆ ಒಂದಕ್ಕೊಂದು ತಾಳೆ ಆಗೋದೇ ಇಲ್ಲ. ಯಾರಿಗೂ ಗೊತ್ತಿಲ್ಲದೆ ಇರೋ ಪಾರ್ಟಿಗೆ ಈ ಮಟ್ಟದ ಪ್ರಚಾರ ಸಿಗ್ತಾ ಇರೋದು ದೇಶದಲ್ಲಿ ಅಚ್ಚರಿಯನ್ನ ತರಿಸ್ತಾ ಇದೆ. ಅಲ್ಲದೆ ಇದರ ಹಿಂದೆ ಅಮಿತ್ ಶಾ ರಣತಂತ್ರ ಇತ್ತ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಮತ್ತೊಂದೆಡೆ ಮಮತಾ ಬ್ಯಾನರ್ಜಿಯ ಮುಂದಿನ ನಡೆ ಏನು ಅನ್ನೋದು ಹಲವು ರೀತಿಯ ಲೆಕ್ಕಾಚಾರಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಆದರೂ ಕೂಡ ಪಟ್ಟು ಬಿಡದೆ ರೆಬೆಲ್ಗಳ ವಿರುದ್ಧ ಸಮರ ಸಾರಿದ್ದಾರೆ. ಇನ್ನೊಂದೆಡೆ ಜನರನ್ನ ಹೆದರಿಸ್ತಾ ಇದ್ದ ಜಹಾಂಗೀರ್ ಖಾನನ ಮತ್ತೊಂದು ವಿಡಿಯೋ ರಿವೀಲ್ ಆಗಿದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ಬೆಳವಣಿಗೆಗಳು ಕ್ಯೂನಲ್ಲಿ ನಿಂತು ಕಾಯ್ತಾ ಇದ್ವು. ಆದರೆ ಅದೆಲ್ಲದಕ್ಕೂ ಒಂದು ಅಡೆತಡೆ ಇತ್ತು. ಅದು ಕ್ಲಿಯರ್ ಆಗ್ತಾ ಇದ್ದ ಹಾಗೆ ಎಲ್ಲವೂ ಸರಾಗವಾಗಿ ಆಗ್ತಾ ಇದೆ. ಇದು ಬಂಗಾಳದ ಸನ್ನಿವೇಶ. ಯಾವುದು ಆ ಒಂದು ಅಡೆತಡೆ ಅನ್ನೋದನ್ನು ನೋಡಿದ್ರೆ ಅದು ಮಮತಾ ಬ್ಯಾನರ್ಜಿಯ ಸೋಲು. ಅದು ಅತ್ಯಂತ ಯಶಸ್ವಿಯಾಗಿ ಆದ ಬೆನ್ನಲ್ಲೇ ಟಿಎಂಸಿ ಚೂರು ಚೂರಾಗ್ತಾ ಇದೆ. ದಶಕಗಳ ಕಾಲ ಒಟ್ಟೊಟ್ಟಿಗೆ ಇದ್ದವರು ಈ ರೇಂಜ್ಗೆ ಬ್ರೇಕಪ್ ಆಗ್ತಾರೆ ಅನ್ನುವಾಗ ಅನುಮಾನವೂ ಬರುತ್ತೆ. ಅದೇ ಹೊತ್ತಲ್ಲಿ ದೀದಿ ಮೇಲೆ ಇವರಿಗೆಲ್ಲ ಅದ್ಯಾವ ರೇಂಜ್ಗೆ ಸಿಟ್ಟಿರ್ಬೋದು ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಇವರ ನಡೆಯಿಂದ ಬೇರೆ ಬೇರೆ ಲೆಕ್ಕಾಚಾರಗಳು ನಡೆಯೋ ಹೊತ್ತಲ್ಲೇ ಇವರೆಲ್ಲ ಎಲ್ಲಿಗೆ ಹೋಗಿ ಸೇರ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಅದಕ್ಕೆ ಈಗ ಅಚ್ಚರಿಯ ಉತ್ತರ ಸಿಕ್ಕಿದೆ. ರಾತ್ರೋರಾತ್ರಿ ಮುನ್ನೆಲೆಗೆ ಬಂದ ಪಕ್ಷ ಅನ್ನೋ ಪಟ್ಟ ಕೆಲ ದಿನಗಳ ಹಿಂದೆ ಕಾಕ್ರೋಚ್ ಜನತಾ ಪಾರ್ಟಿ ಮೇಲಿತ್ತು. ಆದರೆ ಯಾವಾಗ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಈ ಹಿಂದೆ ಕಾಂಗ್ರೆಸ್ ಹಾಗೂ ಆಪ್ನಲ್ಲಿ ಗುರುತಿಸಿಕೊಂಡಿದ್ದ ನಾಯಕರೇ ಮತ್ತೆ ಮತ್ತೆ ಕಾಣ್ತಾ ಇದ್ದಾರೋ ಅದಕ್ಕೆ ಕ್ರಿಯೇಟ್ ಆಗಿದ್ದ ಹೈಪೆಲ್ಲ ಈಗ ತಗ್ತಾ ಇದೆ. ಆದರೆ ಈಗ ಸೌಂಡ್ ಮಾಡ್ತಾ ಇರೋದು ನ್ಯಾಷನಲ್ ಸಿಟಿಜನ್ ಪಾರ್ಟಿ ಆಫ್ ಇಂಡಿಯಾ ಅರ್ಥಾತ್ NCPI. ಯಾಕಂದ್ರೆ ಇದೇ ಪಕ್ಷವನ್ನ ರೆಬೆಲ್ಗಳು ಹೋಗಿ ಸೇರ್ಕೊಂಡಿರೋದು. ಇವರು ಸೇರೋ ತನಕ ಇಂಥದ್ದೊಂದು ಪಕ್ಷ ಇದೆ ಅನ್ನೋದು ನಿಜವಾಗ್ಲೂ ಯಾರಿಗೂ ಗೊತ್ತಿರಲೇ ಇಲ್ಲ. ರಾತ್ರೋರಾತ್ರಿ ಈ ಬಗ್ಗೆ ಅನೌನ್ಸ್ ಆಗಿ ಸ್ಪೀಕರ್ ಓಂ ಬಿರ್ಲಾಗೆ ಅಧಿಕೃತವಾಗಿ ಪತ್ರದ ಮೂಲಕ ಮಾಹಿತಿಯನ್ನು ರವಾನಿಸಿದ್ದಾರೆ. ಅಲ್ಲಿಗೆ ಟಿಎಂಸಿ ರೆಬೆಲ್ಗಳ ಮುಂದಿನ ರಾಜಕೀಯ ಈ ಪಕ್ಷದ ಮುಖಾಂತರ ನಡೆಯಲಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸದ್ಯ ಎನ್ಡಿಎಯಲ್ಲಿ ಬಿಜೆಪಿಗೆ ಅತ್ಯಂತ ದೊಡ್ಡ ಮಿತ್ರ ಅಂದ್ರೆ ಅದು NCPI. 2024ರ ಲೋಕಸಭಾ ರಿಸಲ್ಟ್ ಬಳಿಕ ಸರ್ಕಾರ ರಚನೆ ಟೈಮ್ನಲ್ಲಿ ಬಿಜೆಪಿಗೆ ಬೆಂಬಲ ಕೊಟ್ಟವರ ಪೈಕಿ ಅತಿ ದೊಡ್ಡ ಮಿತ್ರರು ಅಂದ್ರೆ ಅದು JDU ಹಾಗೂ TDP. JDU 12 ಸದಸ್ಯ ಬಲವನ್ನ ಕೊಟ್ಟಿದ್ರೆ TDP 16 ಸದಸ್ಯರ ಮೂಲಕ ಎನ್ಡಿಎಗೆ ಬಲವನ್ನ ತುಂಬಿದೆ. ಈಗ ಅವರಿಬ್ಬರಿಗಿಂತ NCPI ಬಲ ದೊಡ್ಡದಿದೆ. ಅದರಿಂದ ಇದು ಗೇಮ್ ಚೇಂಜರ್ ಅಂತ ಅನ್ನಿಸ್ಕೊಳ್ತಾ ಇದೆ. ಇಷ್ಟೆಲ್ಲ ಕ್ರಾಂತಿ ಮಾಡಿರೋ ಈ ಪಾರ್ಟಿಯ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಸದ್ಯ ರಿವೀಲ್ ಆಗಿರೋದು ಈ ಪಾರ್ಟಿಯ ಪ್ರೆಸಿಡೆಂಟ್ ಉತ್ತಿಯಾ ಕುಂಡು ಹಾಗೂ ಪಕ್ಷದ ಖಜಾಂಚಿ ಉತ್ತಿಯಾ ಪತ್ನಿ ಶೆವ್ಲಿ ಕುಂಡು. ಸರಿ, ಈ ಹಿಂದೆ ಈ ಪಾರ್ಟಿ ಕಂಟೆಸ್ಟ್ ಮಾಡಿತಾ ಅಂತ ನೋಡಿದ್ರೆ ಬಂಗಾಳದಲ್ಲಿ ಈ ಪಾರ್ಟಿ ಇನ್ನೂ ರಿಜಿಸ್ಟರ್ ಆಗಿಲ್ಲ. ಬದಲಾಗಿ ತ್ರಿಪುರಾದಲ್ಲಿ ರಿಜಿಸ್ಟರ್ ಆಗಿತ್ತು. ಅಲ್ಲಿನ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿತ್ತು. ಈ ಪಾರ್ಟಿಯ ಅಭ್ಯರ್ಥಿಗಳು ಪಡೆದ ಒಟ್ಟು ವೋಟ್ ಸಂಖ್ಯೆ 822. ಎಲೆಕ್ಷನ್ ಕಮಿಷನ್ ಪ್ರಕಾರ ಈ ಪಾರ್ಟಿ ಪಡೆದಿರೋ ಒಟ್ಟು ಡೊನೇಷನ್ 1.13 ಲಕ್ಷ ರೂಪಾಯಿ. ಈ ರೀತಿ ದುರ್ಬಿನ್ ಹಾಕಿ ಹುಡುಕಿದ್ರೂ ಸಿಗದ ಪಕ್ಷದಲ್ಲಿ ರೆಬೆಲ್ಗಳು ಹೋಗಿ ಸೇರ್ಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಜನರು ಕೇಳಿರುವ ಅಥವಾ ತೀರಾ ಸಣ್ಣ ಪಕ್ಷ ಅಂತ ಗುರುತಿಸಿಕೊಂಡಿರೋ ಸಾಕಷ್ಟು ಪಕ್ಷಗಳು ಇರುವಾಗ ಇವರೆಲ್ಲ ಯಾಕೆ ಈ ಪಕ್ಷಕ್ಕೆ ಹೋಗಿ ಸೇರಿಕೊಂಡ್ರು ಅನ್ನೋ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಪಷ್ಟ ಉತ್ತರ ಸಿಗೋ ಸಾಧ್ಯತೆ ಇದೆ. ಆದರೆ ಸದ್ಯದ ಮಟ್ಟಿಗೆ ಈ ರೀತಿ ಗುರುತು ಪರಿಚಯ ಇಲ್ಲದ ಒಂದು ವೇದಿಕೆಯ ಆಯ್ಕೆಯೇ ಸರಿ ಅಂತಲೂ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಪಕ್ಷ ತನ್ನ ಸೈದ್ಧಾಂತಿಕ ನಿಲುವು ಏನು ಅನ್ನೋದನ್ನ ಇನ್ನೂ ಸ್ಪಷ್ಟಪಡಿಸಿಲ್ಲ. ಕೆಲವರು ಹೇಳೋ ಪ್ರಕಾರ ಈ ಪಕ್ಷ ಬಿಜೆಪಿಯ ಸಿದ್ಧಾಂತಗಳಿಗೆ ಹೋಲಿಕೆ ಆಗುತ್ತೆ ಅನ್ನೋದು. ಟಿಎಂಸಿಯಿಂದ ಬಂದಿರೋ ರೆಬೆಲ್ಗಳು ಈ ಹಿಂದೆ ವೋಟ್ಗಾಗಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಓಲೈಕೆ ಮಾಡ್ತಾ ಇದ್ದ ಮಮತಾ ಬ್ಯಾನರ್ಜಿಯ ಸಿದ್ಧಾಂತಕ್ಕೆ ಬೆಂಬಲ ಕೊಟ್ಕೊಂಡು ಬಂದವರು. ಇಂಥವರು ಏಕಾಏಕಿ ಹಿಂದುತ್ವಕ್ಕೆ ಟರ್ನ್ ಆಗೋದಕ್ಕೆ ಸಾಧ್ಯವಿಲ್ಲ. ಧಾರ್ಮಿಕ ನಿಲುವು ಏನೇ ಇರಲಿ, ನಾವೆಲ್ಲ ದೇಶಕ್ಕಾಗಿ ದೇಶದ ಹಿತಕ್ಕಾಗಿ ಕೈ ಜೋಡಿಸ್ತೀವಿ ಅನ್ನೋದನ್ನ ಮಾತ್ರ ಸದ್ಯ ಅವರು ಸಾಬೀತು ಮಾಡೋ ಸ್ಥಿತಿಯಲ್ಲಿದ್ದಾರೆ. ಅದರಿಂದ ಈ ಲೋಕಲ್ ಪಕ್ಷವನ್ನ ಸೇರಿದ್ದೆ ಸರಿ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಅಂದಹಾಗೆ ಈಗ ಈ ಟ್ವಿಸ್ಟ್ ಹಿಂದೆ ಅಮಿತ್ ಶಾ ರಣತಂತ್ರ ಇತ್ತ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಈ ಪಕ್ಷ ಶುರುವಾಗಿರೋದು 2023ರಲ್ಲಿ. 2024ರ ಲೋಕಸಭಾ ಚುನಾವಣೆಗೂ ಕೆಲ ತಿಂಗಳುಗಳ ಮುನ್ನ. ಆ ಹೊತ್ತಲ್ಲಿ ನಡೆದಿದ್ದ ತ್ರಿಪುರಾ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿದ್ರು ಅಲ್ಲಿನ ಲೋಕಲ್ಗಳಿಗೆ ಈ ಪಕ್ಷದ ಬಗ್ಗೆ ಗೊತ್ತೇ ಇರಲಿಲ್ಲ. ಆದರೆ ಇದು ಬೆಂಗಾಲ್ ಬೇಸ್ಡ್ ಪಕ್ಷ ಆಗಿದ್ದು ಬಂಗಾಳ, ತ್ರಿಪುರಾ ಹಾಗೂ ಅಸ್ಸಾಮನ್ನ ಕೇಂದ್ರೀಕರಿಸಿ ರಾಜಕೀಯ ಮಾಡೋ ಉದ್ದೇಶದಿಂದ ಹುಟ್ಟಿರೋದು ಅನ್ನೋದು ಗೊತ್ತಾಗಿದೆ. ಇದನ್ನ ನೋಡ್ತಾ ಇದ್ರೆ ಮುಂದೆ ಇಂಥದ್ದೊಂದು ಸಿಚುವೇಶನ್ ಬರೋ ನಿರೀಕ್ಷೆಯನ್ನ ಇಟ್ಕೊಂಡೇ ಈ ಪಕ್ಷಕ್ಕೆ ಬ್ಯಾಕ್ ಎಂಡ್ ಸಪೋರ್ಟ್ ಕೊಟ್ಟು ಮುನ್ನಡೆಸಿಕೊಂಡು ಬಂದಿದ್ರಾ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಆದರೆ ಈಗ ಸದ್ಯಕ್ಕೆ ಈ ವೇದಿಕೆ ಮೂಲಕ ಎನ್ಡಿಎ ಗಟ್ಟಿಯಾಗ್ತಾ ಇದೆ ಅನ್ನೋದಷ್ಟೇ ಸ್ಪಷ್ಟ. ಇನ್ನು ಇದರ ಜೊತೆಗೆ ಹುಟ್ಟಿಕೊಂಡಿರೋ ಇನ್ನೊಂದು ಪ್ರಶ್ನೆ, ಈ ಪಾರ್ಟಿ ಟಿಎಂಸಿ ವೋಟ್ಗಳನ್ನ ಸ್ಪ್ಲಿಟ್ ಮಾಡುತ್ತಾ ಅನ್ನೋದು. ಆದರೆ ಅದಕ್ಕೆ ಗ್ಯಾರಂಟಿ ಇಲ್ಲ.
ಯಾಕಂದ್ರೆ TMC ಸಿಂಬಲ್ ಕತೆ ಏನಾಗುತ್ತೆ ಅನ್ನೋ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಒಂದು ವೇಳೆ ಕೋರ್ಟ್ನಲ್ಲಿ ಯಾರ ಕಡೆ ಜಾಸ್ತಿ ಬೆಂಬಲ ಇದೆಯೋ ಅವರಿಗೆ ಪಾರ್ಟಿ ಸಿಂಬಲ್ ಅಂತ ಹೇಳಿದ್ರೆ ರೆಬೆಲ್ಗಳ ಕೈಗೆ ಪಾರ್ಟಿ ಸಿಂಬಲ್ ಸಿಗುತ್ತೆ. ಆಗ ವೋಟ್ ಸ್ಪ್ಲಿಟ್ ಆಗುತ್ತೆ. ಆದ್ರೆ ಇಲ್ಲೂ ಸಾಕಷ್ಟು ಕನ್ಫ್ಯೂಷನ್ ಇದೆ. ಅದೇನಂದ್ರೆ ಎಂಪಿಗಳೇನೋ ಈ ಪಾರ್ಟಿಯನ್ನ ಸೇರ್ಕೊಂಡ್ರು, ಆದ್ರೆ 64 ಶಾಸಕರ ಕತೆ ಏನು? ಅವರು ಈ ಪಾರ್ಟಿಗೆ ಬಂದು ರಾಜಕೀಯ ಮಾಡ್ತಾರಾ ಅಥವಾ ಅವರೇ ಸಪರೇಟ್ ಟೀಮ್ ಆಗಿ ಮಮತಾ ಪಕ್ಷದ ಸಿಂಬಲ್ ಅನ್ನ ಕಸಿದುಕೊಂಡು ಹೊಸ TMC ಮೂಲಕ ರಾಜಕೀಯ ನಡೆಸ್ತಾರ ಅನ್ನೋದು ಗೊತ್ತಿಲ್ಲ. ಅಲ್ಲದೆ ಈಗ ಸೌಂಡ್ ಮಾಡ್ತಾ ಇರೋ NCPI ಪಕ್ಷದ ಸ್ಥಾಪಕ ಕೂಡ ಈ ಸೇರ್ಪಡೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಜೊತೆ ಜಾಸ್ತಿ ಚರ್ಚೆ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದು ಮುಂದೆ ಯಾವ ರೀತಿ ಸಾಲ್ವ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಅಂದಹಾಗೆ ಸದ್ಯದ ಮಟ್ಟಿಗೆ NCPI ಅನ್ನ ರಿಜಿಸ್ಟರ್ಡ್ ಅನ್ರೆಕಾಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಅಂತ ಗುರುತಿಸಲಾಗ್ತಾ ಇದೆ. ಸದ್ಯ ರಾಜಕೀಯ ಬೆಳವಣಿಗೆಗಳು ಜೋರಾಗಿ ನಡೀತಾ ಇರೋದ್ರಿಂದ ಈ ಪಕ್ಷದ ಕಚೇರಿಗೆ ಭದ್ರತೆ ಕೊಡೋ ಕೆಲಸ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಆಗಿದೆ. ಇನ್ನು ಈ ರೆಬೆಲ್ಗಳ ಪೈಕಿ ಸಾಯೋನಿ ಘೋಷ್ ಅನ್ನೋ ನಟಿ ಕೂಡ TMC ಬಿಟ್ಟಿರೋದು ಎಲ್ಲರಲ್ಲೂ ಅಚ್ಚರಿ ತರಿಸ್ತಾ ಇದೆ. ಯಾಕಂದ್ರೆ ಆ ಲೆವೆಲ್ಗೆ ಮಮತಾಗೆ ಬಕೆಟ್ ಹಿಡಿತಾ ಹಿಂದೂ ದ್ವೇಷವನ್ನ ಈಕೆ ಕಾರ್ತಾ ಇದ್ಲು. ಆದ್ರೆ ಇದರ ಹಿಂದೆಯೂ ಒಂದು ಸೇಡಿನ ಕಥೆ ಇದೆ. 2019ರಲ್ಲಿ ಇದೇ ಸಾಯೋನಿ ತನ್ನ ಸಿನಿಮಾಗೆ ಮಮತಾ ಅಡ್ಡಗಾಲು ಹಾಕ್ತಾ ಇರೋ ಬಗ್ಗೆ ರೊಚ್ಚಿಗೆದ್ದಿದ್ಲು. ಸಿನಿಮಾದಲ್ಲಿ ಸತ್ಯ ಘಟನೆಗಳನ್ನ ತೋರಿಸಲಾಗಿದೆ ಅನ್ನೋ ಕಾರಣಕ್ಕೆ ಮಮತಾ ಸರ್ಕಾರ ಈ ಸಿನಿಮಾವನ್ನ ಬ್ಯಾನ್ ಮಾಡಿಸ್ತಾ ಇದೆ. ಇದೇನಾ ಪ್ರಜಾಪ್ರಭುತ್ವ ಅಂತ ಪಬ್ಲಿಕ್ ಪ್ಲೇಸ್ನಲ್ಲಿ ನಿಂತು ಮಮತಾ ವಿರುದ್ಧ ವಾಗ್ದಾಳಿ ನಡೆಸಿ ತರಾಟೆಗೆ ತೆಗೆದುಕೊಂಡಿದ್ಲು. ಅದಾಗಿ ಕೆಲ ವರ್ಷಗಳಲ್ಲೇ ಸಾಯೋನಿ TMC ಸೇರ್ಪಡೆ ಆಗಿದ್ಲು. ಅದರಿಂದ ಭಯಕ್ಕೋ ಅಥವಾ ಬೇರೆ ಕಾರಣಕ್ಕೋ ಮಮತಾರನ್ನ ಎದುರು ಹಾಕಿಕೊಳ್ಳದೆ ಶರಣಾಗಿ ಈಗ ಸರಿಯಾದ ಸಮಯಕ್ಕೆ ಹೊಡೆತ ಕೊಟ್ಟಿದ್ದಾಳ ಅನ್ನೋ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಇನ್ನು ಅಭಿಷೇಕ್ ಬ್ಯಾನರ್ಜಿ ಸಿಗ್ನೇಚರ್ ಫೋರ್ಜರಿ ಕೇಸ್ನಲ್ಲಿ CIDಗಳ ಕೈಗೆ ಸಿಕ್ಕಿ ಹೈರಾಣಾಗ್ತಾ ಇದ್ರೆ ಆತನ ರೈಟ್ ಹ್ಯಾಂಡ್ ಜಹಾಂಗೀರ್ ಖಾನ್ ಪಾಡು ಇನ್ನೂ ಕೆಟ್ಟದಾಗಿದೆ. ಯಾವ ಜನರನ್ನ ಹೆದರಿಸಿ ಬೆದರಿಸಿ ಗೂಂಡಾಗಿರಿ ಮಾಡ್ತಾ ಇದ್ನೋ ಅದೇ ಜನರ ಎದುರು ಪೊಲೀಸರು ಆತನನ್ನ ಮೆರವಣಿಗೆ ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ ಒಂದು ಅಂಗಿ, ಒಂದು ಚಡ್ಡಿ, ಸೊಂಟಕ್ಕೆ ಹಗ್ಗ ಕಟ್ಟಿ ಪೊಲೀಸರು ಹಿಡ್ಕೊಂಡ್ರೆ ಆತ ದಾರಿಯುದ್ದಕ್ಕೂ ಜನರಿಗೆ ನಮಸ್ಕಾರ ಮಾಡಿ ಕಿವಿ ಹಿಡಿದು ಕ್ಷಮಾಪಣೆ ಕೇಳ್ತಾ ಬರಬೇಕು. ಈ ರೀತಿ ಆತನನ್ನ ಬೀದಿಯಲ್ಲಿ ನಡೆಸಿಕೊಂಡು ಬರ್ತಾ ಇರೋ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇದು ಜನರಲ್ಲಿ ನಾವು ಸರ್ಕಾರವನ್ನ ಬದಲಿಸಿದ್ದು ಬಹಳ ಒಳ್ಳೇದಾಯ್ತು ಅನ್ನೋ ರೀತಿ ಬಿಂಬಿತವಾಗ್ತಾ ಇದ್ದು ಸುವೇಂದು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಸಿಗ್ತಾ ಇದೆ. ಇನ್ನೊಂದೆಡೆ ಹಿಂದಿನ ಸರ್ಕಾರಗಳಲ್ಲಿ ಹಗರಣ ಮಾಡಿದ್ದ ಎಲ್ಲಾ ನಾಯಕರ ಅರೆಸ್ಟ್ಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮತ್ತೊಂದು ದಿಕ್ಕಲ್ಲಿ ಮಮತಾ ಪರಿಸ್ಥಿತಿ ಕೂಡ ಅತ್ಯಂತ ಹೀನಾಯ ಸ್ಥಿತಿ ತಲುಪಿದೆ. ಒಂದು ಕಾಲದಲ್ಲಿ ಮಮತಾ ನಿವಾಸಕ್ಕೆ ಹೋಗಬೇಕು ಅಂದ್ರೆ ಮಿನಿಸ್ಟರ್ಗಳು ಎಂಪಿಗಳು ಕೂಡ ಕ್ಯೂನಲ್ಲಿ ನಿಲ್ಲಬೇಕಿತ್ತು. ಆದ್ರೆ ಈಗ ಎಲ್ಲವೂ ಖಾಲಿ ಹೊಡಿತಾ ಇದೆ. ಯಾರು ಬೇಕಾದರೂ ಈಸಿಯಾಗಿ ಒಳಗೆ ಹೋಗಿ ಬರೋ ರೀತಿ ಕಾಣಿಸ್ತಾ ಇದೆ. ಈ ಮಟ್ಟಕ್ಕೆ ಬಂದರೂ ಮಮತಾ ಆಕ್ರೋಶ ಕಮ್ಮಿ ಆಗಿಲ್ಲ. ಕೈಕೊಟ್ಟು ಹೋಗಿರೋ ರೆಬೆಲ್ಗಳು ಹಾಗೂ BJP ವಿರುದ್ಧ ಕಿಡಿ ಕಾರ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.